ಒಂದು ದೋಷವನ್ನು ಹೋಗಲಾಡಿಸಲು ಇಲ್ಲಿ ಈ ಪಾಳ್ಯದಲ್ಲಿ ಜನಾರ್ದನ, ಲಕ್ಷ್ಮೀ ಜನಾರ್ದನ ಒಂದು ದೇವರನ್ನ ಪೂಜಿಸುವುದರ ಮೂಲಕ ಇಲ್ಲಿ ಪೂಜನೀಯ ಸ್ಥಾನವನ್ನ ಇಲ್ಲಿ ಕಲ್ಪಿಸಿಕೊಡಲಾಯಿತು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ, ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ವಾರದಿಂದ ವಿವಿಧ ಜಿಲ್ಲೆಯ ಪ್ರವಾಸಿ ತಾಣಗಳು ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಮೊದಲ ಒಂದು ಭಾಗವಾಗಿ ಇಂದು ನಾವೆಲ್ಲರೂ ಕೂಡ ಹಾಸನ ಜಿಲ್ಲೆಯ ಒಂದು ತಾಣದ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಹಾಸನ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಆಲೂರು ತಾಲೂಕಿನಲ್ಲಿ ಅನೇಕ ಪ್ರಮುಖ ಸ್ಥಳಗಳಿವೆ. ಅವುಗಳಲ್ಲಿ ಪಾಳ್ಯ ಕೂಡ ಒಂದು. ಆಲೂರು ತಾಲೂಕಿನ ಒಂದು ತಾಣವಾಗಿ ಪಾಳ್ಯವನ್ನ ನಾವು ನೋಡಬಹುದು. ಪಾಳ್ಯದಲ್ಲಿ ಅನೇಕ ದೇವಾಲಯಗಳು ನಿಮಗೆ ಕಾಣಸಿಗುತ್ತವೆ. ಪಾಳ್ಯ ಒಂದು ಜಿಲ್ಲಾ ಕೇಂದ್ರದಿಂದ ಇದು 99 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ತಾಲೂಕು ಕೇಂದ್ರದಿಂದ 15 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಪಶ್ಚಿಮಕ್ಕೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದು ಬರುತ್ತದೆ. ಇದು 15 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಇದು ಸಿಗುತ್ತದೆ, ಈ ಪಾಳ್ಯ ಅನ್ನುವಂತಹ ಸ್ಥಳ. ಇಲ್ಲಿಯ ಒಂದು ವಿಶೇಷತೆ ನೋಡೋದಾದ್ರೆ, ಇಲ್ಲಿ ಲಕ್ಷ್ಮೀ ಜನಾರ್ದನ ಹಾಗೂ 4 ತ್ರಿಪುರಾಂತಕೇಶ್ವರ ದೇವಾಲಯ, ಹಾಗೆ ಈಶ್ವರ ದೇವಾಲಯ. ಈ ಲಕ್ಷ್ಮೀ ಜನಾರ್ದನ ದೇವಾಲಯವು ಸುಮಾರು 14ನೇ ಶತಮಾನದಲ್ಲಿ ಕಟ್ಟಿರಬಹುದು ಎಂದು ಸಂಶೋಧಕರು ನಮಗೆ ತಿಳಿಯಪಡಿಸುತ್ತಾರೆ. ಅಂದ್ರೆ ಈ ಒಂದು ದೇವಾಲಯ ಏನಿದೆ, ಇದನ್ನ 14ನೇ ಶತಮಾನದಲ್ಲಿಯೇ ಕಟ್ಟಿರಬಹುದು ಅಂತ ಒಂದು ಊಹೆಯನ್ನ ಸಂಶೋಧಕರು, ಸಂಶೋಧನೆ ಅಂತ ಮಾಡತಕ್ಕಂತಹ ಸಂಶೋಧನಾ ವ್ಯಕ್ತಿಗಳು, ಅಂದ್ರೆ ಈ ದೇವಾಲಯದ ಬಗ್ಗೆ ಸಂಶೋಧನೆ ಮಾಡಿದಂತಹ ವ್ಯಕ್ತಿಗಳು ನಮಗೆ ತಿಳಿಯಪಡಿಸುತ್ತಾರೆ. ಹಾಗೆ ಇಲ್ಲಿ ರಾಮೇಶ್ವರ ದೇವಾಲಯ ಕೂಡ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಿಕ್ಕಂತಹ ಪಳೆಯುಳಿಕೆಗಳು ಏನಿದೆ, ಅದು ಒಂದು ಪಾಳ್ಯಗಾರರು ಆಡಳಿತವನ್ನು ನಡೆಸಿದ್ದಾರೆ ಅನ್ನುವಂತಹ ಕುರುಹನ್ನ ನಮಗೆ ನೀಡುತ್ತೆ. ಅಂದ್ರೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಆಗಿರಬಹುದು, ಬೇರೆಲ್ಲ ಕಡೆ ಕೂಡ ಪಾಳ್ಯಗಾರರು ಒಂದು ಆಡಳಿತ ಹೇಗೆ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಪಳೆಯುಳಿಕೆಗಳು ಸಿಕ್ಕಿವೆ. ಅದರಿಂದಾಗಿ ಇಲ್ಲಿ ಒಂದು ಪಾಳ್ಯಗಾರರು ಆಡಳಿತವನ್ನು ನಡೆಸಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ಪುರಾಣದ ಪ್ರಕಾರ ಹೇಳೋದಾದ್ರೆ, ಈ ಲಕ್ಷ್ಮೀ ಜನಾರ್ದನ ಅನ್ನುವಂತಹ ದೇವಾಲಯ ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ. ಅದನ್ನ
ಈಗ ನಾನು ಹೇಳ್ತೇನೆ ಕೇಳಿ. ಈ ಆಲೂರಿನಲ್ಲಿ ಈ ಪದ್ಮಾವತಿ ಎಂಬಂತಹ ದೇವಾಲಯ ಹಾಗೂ ಈ ದೇವಾಲಯದ ಸಮೀಪ ವಿತಂಡ ಎಂಬ ರಾಕ್ಷಸನು ತನ್ನ ಸೈನ್ಯದೊಡನೆ ವಾಸವಾಗಿದ್ದನು. ಇವನು ಮುಂದೆ ರಾಮನಾಥಪುರಕ್ಕೆ ಹೋಗಿ ಅಲ್ಲಿ ದೇವರನ್ನು ಕುರಿತು ಘನಘೋರ ತಪಸ್ಸನ್ನ ಆಚರಿಸುತ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಪದ್ಮಾವತಿ ಪುರ, ಈ ಒಂದು ದೇವಸ್ಥಾನ ಏನಾಗಿದೆ, ಇದು ಪುರ ಆಗಿದೆ. ಪದ್ಮಾವತಿ ಪುರ ಅನ್ನುವಂಥ ಒಂದು ಪಟ್ಟಣ. ಆ ಪಟ್ಟಣದಿಂದ ರಾಮನಾಥಪುರಕ್ಕೆ ಈಗ ಆ ರಾಕ್ಷಸ ಬಂದಿದ್ದಾನೆ. ಆ ರಾಕ್ಷಸ ಘನಘೋರ ತಪಸ್ಸನ್ನ ಆಚರಿಸುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ರಾಮೇಶ್ವರ ದೇವರು ಪ್ರತ್ಯಕ್ಷರಾಗುತ್ತಾರೆ. ಅಂದ್ರೆ ಅವನು ಘನಘೋರ ತಪಸ್ಸನ್ನ ಮಾಡುವಂತ ಸಂದರ್ಭದಲ್ಲಿ ಅವನ ತಲೆಯಿಂದ ಹೊಗೆ ಬರುವುದಕ್ಕೆ ಪ್ರಾರಂಭವಾಗುತ್ತದೆ. ಅಂದ್ರೆ ಅವನು ಅಷ್ಟೊಂದು ಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡ್ತಾ ಇರ್ತಾನೆ. ರಾಕ್ಷಸ ಆದರೂ ಕೂಡ ಈ ಒಂದು ವಿಶೇಷತೆಯನ್ನ ಇವನಲ್ಲಿ ನಾವು ಮುಖ್ಯವಾಗಿ ಗಮನಿಸಬಹುದು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ರಾಮೇಶ್ವರ ದೇವರು ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಎಂದು ಕೇಳಿದಾಗ ಆಗ ಆ ರಾಕ್ಷಸನ ಬಗ್ಗೆ ಒಂದು ರೀತಿಯ ಅವನು ಆ ದೇವರು ಏನು ವರ ಬೇಕು ಅಂತ ಕೇಳ್ಕೊಂಡಾಗ ಆ ರಾಕ್ಷಸ ಒಂಥರ ಉದ್ದಟತನದ ರೀತಿಯ ಒಂದು ಉತ್ತರವನ್ನು ಕೊಡ್ತಾನೆ. ಅದೇನು ಅಂದ್ರೆ, ನಾನು ಎಲ್ಲರಿಗಿಂತ ಉನ್ನತ ಮಟ್ಟದವನಾಗಬೇಕು ಅಂತ ದೇವರನ್ನ ಕೇಳ್ತಾನೆ. ಈ ಪಾಳ್ಯದಿಂದ ಹೋದಂತಹ ರಾಕ್ಷಸ ಅಲ್ಲಿ ಹಾಗೆ ಕೇಳಿದಾಗ ದೇವರು ಹಾಗೇ ಆಗಲಿ ಅಂತ ಅನುಗ್ರಹ ನೀಡ್ತಾರೆ. ಅಂದ್ರೆ ಪಾಳ್ಯದಿಂದ ಹೋಗಿ ರಾಮನಾಥಪುರ ಎನ್ನುವಂತಹ ಸ್ಥಳದಲ್ಲಿ ಅವನು ಆ ರಾಕ್ಷಸ ತಪಸ್ಸನ್ನು ಆಚರಿಸ್ತಾನೆ. ಹಾಗೆ ದೇವರು ಕೂಡ ಪ್ರತ್ಯಕ್ಷರಾಗಿ ನಿನಗೇನು ವರ ಬೇಕು ಅಂತ ಕೇಳ್ಕೊಂಡಾಗ ಅವನು ನಾನು ಎಲ್ಲರಿಗಿಂತ ಉನ್ನತ ಮಟ್ಟದವನಾಗಬೇಕು ಅಂತ ಹೇಳಿದಾಗ ದೇವರು ಹಾಗೇ ಆಗಲಿ ಅಂತ ಹೇಳಿ ಅನುಗ್ರಹಿಸುತ್ತಾರೆ. ಈಗ ದೇವರು ವರ ಕೊಟ್ಟಿದ್ದು ಆಯ್ತು. ಈಗ ರಾಕ್ಷಸ ಅದನ್ನೇ ಒಂದು ಆ ಗರ್ವದಿಂದ ನಾನೇ ಉನ್ನತ ಮಟ್ಟದವನು ಅನ್ನುವಂಥ ಅಹಂಕಾರದಿಂದ ಮಹಾವಿಷ್ಣುವಿನ ಮೇಲೆ ಯುದ್ಧಕ್ಕೆ ಹೊರಡಲು ಸಿದ್ಧನಾಗ್ತಾನೆ. ಅಂದ್ರೆ ತನ್ನ ಸೈನ್ಯದೊಂದಿಗೆ ಮಹಾವಿಷ್ಣುವಿನೊಂದಿಗೆ ಹೋರಾಟ ಮಾಡೋದಕ್ಕೆ ಈ ಒಂದು ರಾಕ್ಷಸ ಸಿದ್ಧನಾಗ್ತಾನೆ. ಈ ರಾಕ್ಷಸ ಮಹಾವಿಷ್ಣುವಿನ ಮೇಲೆ ಯುದ್ಧಕ್ಕೆ ಹೊರಡುತ್ತಾನೆ. ಆ ಸಂದರ್ಭದಲ್ಲಿ ಮಹಾವಿಷ್ಣುವು ಸುದರ್ಶನ ಎಂಬ ಚಕ್ರವನ್ನು ಬಳಸಿ ವಿತಂಕ ಎಂಬ ರಾಕ್ಷಸನನ್ನ ಕೊಲ್ಲೋದರ ಮೂಲಕ, ಸಂಹಾರ ಮಾಡುವುದರ ಮೂಲಕ ಈ ಪಾಳ್ಯದಲ್ಲಿ ಅರ್ಚನವನ್ನ ಸ್ವೀಕರಿಸುತ್ತಾರೆ. ಹಾಗೂ ಇಂದ್ರನ ಮೇಲಿದ್ದಂತಹ ಒಂದು ದೋಷವನ್ನು ಹೋಗಲಾಡಿಸಲು ಇಲ್ಲಿ ಈ ಪಾಳ್ಯದಲ್ಲಿ ಲಕ್ಷ್ಮೀ ಜನಾರ್ದನ ಒಂದು ದೇವರನ್ನ ಪೂಜಿಸುವುದರ ಮೂಲಕ ಇಲ್ಲಿ ಪೂಜನೀಯ ಸ್ಥಾನವನ್ನ ಇಲ್ಲಿ ಕಲ್ಪಿಸಿಕೊಡಲಾಯಿತು. ಇಲ್ಲಿ ಇಂದ್ರನ ಒಂದು ದೋಷವನ್ನ ಹೋಗಲಾಡಿಸಿದ್ದರಿಂದ ಈ ಒಂದು ಸ್ಥಳಕ್ಕೆ ಮತ್ತೊಂದು ಹೆಸರೇನು ಅಂದ್ರೆ ಇಂದ್ರಪ್ರಸ್ಥಪುರಿ ಅಂತ ಕೂಡ ಇದನ್ನ ಕರೀತಾರೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳು ಇಲ್ಲದೆ ಇರುವಂತವರು ಎಷ್ಟೋ ಕಾಲ ಆಗಿರುತ್ತೆ ಮಕ್ಕಳಿಲ್ಲದೆ, ಅಂಥವರು ಕೂಡ ಈ ಲಕ್ಷ್ಮೀ ಜನಾರ್ದನ ದೇವರ ಒಂದು ಸೇವೆ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳಿ
ಪುರಾಣದ ಕೆಲವು ಉಲ್ಲೇಖಗಳು ಇಲ್ಲಿ ನಮಗೆ ತಿಳಿಯಪಡಿಸುತ್ತದೆ. ಹಾಗೆ ಪ್ರತಿ ವರ್ಷ ಪಾಲ್ಗುಣ ಮಾಸದಲ್ಲಿ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಹಾಗೆ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಒಂದು ಹರಕೆಗಳನ್ನು, ಈ ಮಕ್ಕಳಿಲ್ಲದೆ ಇರುವಂಥವರು, ಹಾಗೆ ಇನ್ನೂ ಏನೇನೋ ಸಮಸ್ಯೆ ಇರುವಂಥವರು ತಮ್ಮ ಒಂದು ಹರಕೆಗಳನ್ನು ಈ ಜಾತ್ರಾ ಸಂದರ್ಭದಲ್ಲಿ ತೀರಿಸ್ಕೊಳ್ಳೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸುತ್ತೇವೆ. ಊರಿನ ಸ್ವಲ್ಪ ಮುಂಭಾಗದಲ್ಲಿ ಶಂಕರತೀರ್ಥ ಮತ್ತು ಚಕ್ರತೀರ್ಥ ಎಂಬ ಎರಡು ಹಳ್ಳಗಳು ಸೇರಿ ಪದ್ಮಾವತಿ ಎಂಬ ಹೊಳೆ ಇಲ್ಲಿ ಹರಿಯುತ್ತದೆ. ದಂತಕಥೆಯ ಪ್ರಕಾರ ಜಮದಗ್ನಿ ಋಷಿಯ ಆಶ್ರಮ ಕೂಡ ಈ ಊರಲ್ಲಿತ್ತು ಅಂತ ಹೇಳ್ತಾರೆ. ಆದರೆ ಯಾವುದೇ ಪುರಾವೆಗಳು ಇಲ್ಲಿ ದೊರೆತಿಲ್ಲದೆ ಇರೋದು ವಿಶೇಷ ಅಂತ ಅನಿಸುತ್ತೆ. ಈ ಊರಲ್ಲಿ ಹಿಂದೆ ಆಳುತ್ತಿದ್ದಂತಹ ಪಾಳ್ಯಗಾರನು ಈ ದ್ರವ್ಯವನ್ನಿಟ್ಟು, ನಿಕ್ಷೇಪ ದ್ರವ್ಯವನ್ನಿಟ್ಟು ಸುತ್ತಲೂ ಕೋಟೆ ಕಟ್ಟಿರಬಹುದು ಎಂಬ ಪ್ರತೀತಿ ಕೂಡ ಈ ಒಂದು ಊರಿನಲ್ಲಿ ಇದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಹಾಸನ ಜಿಲ್ಲೆಯ ಒಂದು ಪ್ರವಾಸಿ ತಾಣದ ಬಗ್ಗೆ ಒಂದು ಮಾಹಿತಿ. ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಭೇಟಿ ನೀಡುವಂಥವರು ನೀವು ಮೇಲೆ ಹೇಳಿದ ಅಂಶಗಳನ್ನು ಆಧರಿಸಿ ನೀವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬಹುದು. ಎಲ್ಲರೂ ಭೇಟಿ ನೀಡಿ ಹಾಗೆ ದೇವರ ದರ್ಶನವನ್ನು ಪಡೆಯಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇದೇ ಆಲೂರು ತಾಲೂಕಿನ ಮತ್ತೊಂದು ವಿಶೇಷತೆಯ ಬಗ್ಗೆ ನಿಮ್ಮ ಮುಂದಿಡಲಿದ್ದೇನೆ. ಇದುವರೆಗೆ ಆಲಿಸಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು. ನಾನು ನಿಮ್ಮ ಗೆಳೆಯ ಶರತ್.